ಸೊ ನನ್ನ ಜೂನಿಯರ್ಸ್ ಕೇಳೋದಿಷ್ಟೇ, ಅಣ್ಣ ಯಾವ ರೀತಿ MBA ಜಾಯ್ನ್ ಆಗೋದು, ಯಾವ ರೀತಿ PGCET ಎಕ್ಸಾಮಿನೇಷನ್ ಬರೆಯೋದು. ಬಿಕಾಸ್ ತುಂಬ ಜನಕ್ಕೆ ಐಡಿಯಾ ಇರೋದಿಲ್ಲ PGCET ಎಕ್ಸಾಮಿನೇಷನ್ ಅಂದರೆ ಏನು, ಸೊ ಏನಕ್ಕೆ ಬರೀತಾರೆ PGCET ಎಕ್ಸಾಮಿನೇಷನ್ ಅಂತ. ಇನ್ನು ಕೆಲವರಿಗೆ PGCET ಬಗ್ಗೆ ಗೊತ್ತಿರುತ್ತೆ, MBA ಅಡ್ಮಿಷನ್ ಆಗೋದು ಗೊತ್ತಿರುತ್ತೆ, ಬಟ್ MBA ಮಾಡಬೇಕು ಅಂತ ಐಡಿಯಾ ಇರುತ್ತೆ. ಸೊ ಅದರೊಳಗಡೆ MBA ಒಳಗಡೆ ಏನೆಲ್ಲ ಓದ್ತಾರೆ, MBA ಅಂದರೆ ಏನಿರುತ್ತೆ, ಸೊ ಎಷ್ಟೆಲ್ಲ ಯಾವ ರೀತಿ ಕರಿಕ್ಯುಲಮ್ ಇರುತ್ತೆ ಅಂತ ಒಂದು ಐಡಿಯಾ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ವಿತೌಟ್ ಎನಿ ಕನ್ಫ್ಯೂಷನ್, ಬಿಕಾಸ್ ನಾನು PGCET ಎಕ್ಸಾಮಿನೇಷನ್ ಬರೀಬೇಕು ಅಂದಾಗ ನನಗೆ ತುಂಬ ಡೌಟ್ಸ್ ಇರೋದು, ಬಟ್ ಯಾರ ಹತ್ರ ಹೇಳೋದು, ಯಾರನ್ನ ಕೇಳೋದು ಅಂತ ಒಂದು ಕ್ಲಾರಿಟಿ ಇರಲಿಲ್ಲ. ಬಿಕಾಸ್ ನನಗೆ ಯಾರೂ ಐಡಿಯಾ ಇರಲಿಲ್ಲ, ಯಾರೂ ಪರಿಚಯ ಇರಲಿಲ್ಲ. ಬಟ್ ಈ ಥರ ಸಿಚುವೇಷನಲ್ಲಿ ನಿಮ್ಮಂಥವರು ಕೆಲವರು ಇರ್ತಾರೆ ಲೈಕ್, ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತೇನೆ, ಫುಲ್ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಅಬೌಟ್ ಎನಿಥಿಂಗ್, ಯಾವುದಾದ್ರೂ ಎನಿ ಡೌಟ್ಸ್ ಇರ್ಬೋದು, ಲೈಕ್ PGCET ಬಗ್ಗೆ ಇರ್ಬೋದು, ಲೈಕ್ MBA ಬಗ್ಗೆ ಇರ್ಬೋದು, ಏನೆಲ್ಲ ಜರ್ನಿ ಹೆಂಗಿರುತ್ತೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತೀನಿ. ಸೊ ನಿಮಗೊಂದು ಐಡಿಯಾ ಬರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೋಚಿಂಗ್ ಅವಶ್ಯಕತೆ ಕಂಪಲ್ಸರಿ ಅಂದರೆ ನೋ, ಕೋಚಿಂಗ್ ಏನು ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಏನಿಲ್ಲ. ನನ್ನ ಪ್ರಕಾರ ಕೇಳಿದ್ರೆ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ PGCET ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕಾದ್ರೆ.